ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನಾನು GPSTR ಗೆ ಯಾವ ರೀತಿಯಾಗಿ ಸಿಲೆಬಸ್ ಕವರ್ ಆಗಿದೆ ಅಪ್ ಟು ಡಿಗ್ರಿವರೆಗೂ ಅಂತ ನಾನು ಕವರ್ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಸರ್ PSTR ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಿಲೆಬಸ್ ನ ಓದಬೇಕನ್ನೋದನ್ನ ತಿಳಿಸಿ ಅಂತ ಹೇಳಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ಸಿಲೆಬಸ್ ಕವರ್ ಆಗಿದೆ, ಈ ಪಾಠಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಅದಕ್ಕೆ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ, ನಾನು ಹೆಚ್ಚಿನ ತಡ ಮಾಡಿದೆ. ನಾನೀಗ ನೋಡಿ, ನೀವು 100% ನೀವು ತಮ್ಮಲ್ಲಿ ನೋಡಿರ್ತೀರಾ, 100% ಅಪ್ ಟು 10th ಸ್ಟ್ಯಾಂಡರ್ಡ್ ವರೆಗೂ ಓದಲೇಬೇಕು. ನೋಡಿ, ನಾವು ಫಸ್ಟ್ 8th ಸ್ಟ್ಯಾಂಡರ್ಡ್ ಓದಿದ್ರೆ ಸಾಕು ಅಂತ ಹೇಳ್ತಾ ಇದ್ವಿ. ಈಗ 100% 10th ಸ್ಟ್ಯಾಂಡರ್ಡ್ ವರೆಗೂ ಓದಲೇಬೇಕು. ಯಾಕೆ ಅಂದ್ರೆ ನೀವು ಒಂದೊಂದು ಅರ್ಥ ಮಾಡ್ಕೊಳ್ಳಿ, GPT ಗೆ ಅವರು ಕಂಪ್ಲೀಟ್ ಸೆಕೆಂಡ್ PUC ಮತ್ತೆ ಡಿಗ್ರಿವರೆಗೂ ಇಟ್ಟಿದ್ದಾರೆ ಅಂತಂದ್ರೆ, ಈಗ PSTR ಗೆ 100% 10th ಸಿಲೆಬಸ್ ಇಟ್ಟಿದ್ದಾರೆ. ಸರ್ ಅದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಓದಿ ತಿಳಿಸ್ತೀನಿ ಯಾವ ರೀತಿಯಾಗಿದೆ ಅಂತೇಳಿ. ಅದು ಇಂಗ್ಲಿಷ್ ಅಲ್ಲಿ ಇದೆ, ಇವನ್ ಕನ್ನಡದಲ್ಲಿ ನಾನು ಓದಿ ತಿಳಿಸ್ತೀನಿ. ಎಸ್, ನೀವು ಇಲ್ಲಿ ಗಮನಿಸಿ ನೋಡ್ಬೋದು ಗಣಿತ ಪಠ್ಯಕ್ರಮ ನಿಮ್ಗೆ ಏನೇನಿದೆ ಅನ್ನುವಂಥದ್ದು. ಫಸ್ಟ್ ಸಂಖ್ಯಾ ಪದ್ಧತಿ ಇದೆ, ನಂಬರ್ ಸಿಸ್ಟಮ್ ಇದೆ, ಭಿನ್ನರಾಶಿಗಳು ಮತ್ತು ದಶಮಾಂಶಗಳು, ವರ್ಗ ಮತ್ತೆ ವರ್ಗಮೂಲಗಳು ಮತ್ತೆ ಘನ ಮತ್ತೆ ಘನಮೂಲಗಳು, ದತ್ತಾಂಶ ನಿರ್ವಹಣೆ, ಸಮಾನುಪಾತದ ತಾರ್ಕಿಕ, ಇವೆಲ್ಲವೂ ನಿಮ್ಗೆ ಅಪ್ ಟು 8th ಸ್ಟ್ಯಾಂಡರ್ಡ್ ವರೆಗೂ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಕವರ್ ಆಗುತ್ತೆ. ಏನ ಭಿನ್ನರಾಶಿಗಳಾಗಿರ್ಬೋದು, ವರ್ಗಮೂಲಗಳು, ಇವೆಲ್ಲ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ದೈನಂದಿನ ಜೀವನದಲ್ಲಿ ಗಣಿತ, ಈ ಶೇಕಡವಾರು, ಲಾಭ ನಷ್ಟ, ರಿಯಾಯಿತಿ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಮಾರಾಟ ತೆರಿಗೆ, ಇದೆಲ್ಲ ಸಹ ನಿಮ್ಗೆ 7th ಅಲ್ಲಿ ಕವರ್ ಆಗುತ್ತೆ. ಬೀಜಗಣಿತದ ಮೂಲ ಪರಿಕಲ್ಪನೆಗಳು ನಿಮ್ಗೆ ಇದು 6th 7th ಅಲ್ಲಿ ಬರುತ್ತೆ. ಅಪ್ ಟು 9th ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ನೋಡಿ, ಸಮೀಕರಣಗಳಿದು 10th ಸ್ಟ್ಯಾಂಡರ್ಡ್ ಸಿಲೆಬಸ್, ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಘಾತಗಳು ಇದು 9ನೇ ಕ್ಲಾಸ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಅಪವರ್ತನಗಳು ಮತ್ತೆ ಅಪವರ್ತಿಸುವಿಕೆ, ಇದು ಸಹ ಅಷ್ಟೇ, ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇವನ್ ನಮಗೆ 6th 7th ಅಲ್ಲೂ ಬರುತ್ತೆ, ಬಟ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದಿರೋದು. 10th ಸ್ಟ್ಯಾಂಡರ್ಡ್ ಫಸ್ಟ್ ಸಿಲೆಬಸ್ ಬರುತ್ತೆ. ಇನ್ನ ಬಹುಪದೋಕ್ತಿಗಳಾಗ್ಬೋದು, ಯೂಕ್ಲಿಡ್ನ ರೇಖಾಗಣಿತದ ಪರಿಚಯಗಳಾಗಿರ್ಬೋದು, ರೇಖೆಗಳು ಮತ್ತೆ ಕೋನಗಳು, ತ್ರಿಭುಜಗಳು, ಚತುರ್ಭುಜಗಳು, ವೃತ್ತಗಳು. ಸೊ ಇದಕ್ಕೆ ಸಂಬಂಧಪಟ್ಟ ಇಲ್ಲ ಏನ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಇದು ಪ್ರತಿಯೊಂದು ಅಷ್ಟೇ. ಯೂಕ್ಲಿಡ್ನ ರೇಖಾಗಣಿತದ ಪ್ರಮೇಯಗಳಾಗಿರ್ಬೋದು, ಅದ್ರಲ್ಲಿ ನೋಡಿ ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು, ವ್ಯಾಖ್ಯಾನಗಳು ಮತ್ತೆ ಹೇಳಿಕೆಗಳು, ರೇಖೆಗಳು ಮತ್ತೆ ಕೋನಗಳು, ಇದೊಂದು ಸಿಲೆಬಸ್ ಬೇರೆ. ಇದು ನಮಗೆ 8th ಅಲ್ಲೇ ಬರುತ್ತೆ. ಈ ಸಿಲೆಬಸ್ ಬಿಟ್ರೆ ಉಳಿದಿದ್ದೆಲ್ಲವೂ ಸಹ ಅಷ್ಟೇ, ಇದು ಎಲ್ಲಾ ಚಾಪ್ಟರ್ಗಳು ನಿಮಗೆ 10th ಅಲ್ಲಿ ಇದಾವೆ. ಇನ್ನ ರಚನೆಗಳು, ಘನಾಕೃತಿಗಳ ದೃಶ್ಯೀಕರಣ, ಇದು 8th ಸ್ಟ್ಯಾಂಡರ್ಡ್. ಇದು ಓಲ್ಡ್ ಸಿಲೆಬಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಕ್ಷೇತ್ರಗಣಿತದಲ್ಲಿ ನಿಮ್ಗೆ ಏನೇನಿದೆ ನೋಡಿ, 2Dನೂ ಇದೆ, 3Dನೂ ಇದೆ. 3D ಇದೆ ಅಂತಂದ್ರೆ ಇದು 10th ಸಿಲೆಬಸ್ ಅಂತ. ನಿಮ್ಗೆ ಸಂಭವನೀಯತೆ ಪ್ರಾಬಬಿಲಿಟಿ ಬರುವಂತದ್ದೇ 10th ಅಲ್ಲಿ. ಸಮಮಿತಿ ನಿಮ್ಗೆ 6th 7th 8th ಅಲ್ಲಿ ಬರುತ್ತೆ, ಇದು ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಏನಲ್ಲ. ಇನ್ನು ಶ್ರೇಣಿಗಳಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 10th ಅಲ್ಲಿ 5th ಚಾಪ್ಟರ್ ಬರುತ್ತೆ ಇದು. ಜೊತೆಗೆ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಷನ್ ಜಾಮಿಟ್ರಿ, ಇದರಲ್ಲೂ ದೂರದ ಸೂತ್ರ, ಭಾಗ ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣ, ಇದು ಕಂಪ್ಲೀಟ್ಲಿ ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. 10th ಸ್ಟ್ಯಾಂಡರ್ಡ್ ಅಲ್ಲಿ 7th ಚಾಪ್ಟರ್. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಈಗ ಇಲ್ಲಿ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ನ ನೀವು ಈಗ ಓದ್ಬೇಕಾಗುತ್ತೆ. ಯಾವ್ದಕ್ಕೆ? PSTR ಟೀಚರ್ಸ್ಗೆ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಗಮನಿಸಬಹುದು. ಇನ್ನ ಬೋಧನೆ ಎನ್ನುವಂಥದ್ದು ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಬೋಧನಾ ಕ್ರಮ ಎನ್ನುವಂಥದ್ದು ನೀವು ಸೈಕಾಲಜಿ ಓದ್ಕೊಂಡ್ರೆ ಬೋಧನಾ ಕ್ರಮ ಬಂದೇ ಬರುತ್ತೆ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ EVS ಏನು ಓದಬೇಕು, 1 to 5th ಗೆ EVS ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ವರೆಗೂ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಆಕ್ಚುಲಿ ಇದು EVS ಅಲ್ಲ, ಆಕ್ಚುಲಿ ಇದು ಸೈನ್ಸ್ ಅಂತ ನಾವು ಪರಿಗಣನೆ ಮಾಡಬೇಕಾಗತ್ತೆ. ಎಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡ್ತೇನೆ. ಇಲ್ಲಾಂದ್ರೆ ನೋಡಿ, ಪರಿಸರ ಅಧ್ಯಯನದ ಪಠ್ಯಕ್ರಮ ಏನು, SI ಮಾನಗಳು, ಸೂತ್ರಗಳು, ಗಣಿತ ಪ್ರಾತಿನಿಧ್ಯ, ಪ್ರಮುಖ ಆವಿಷ್ಕಾರಗಳು ಮತ್ತೆ ವಿಜ್ಞಾನಗಳು ಕೊಡಬೇಕು. ಆಲ್ಮೋಸ್ಟ್ 50% ಇದರಲ್ಲೇ ಕವರ್ ಆಗುತ್ತೆ. ಓಕೆನಾ? ಇನ್ನು 10th ಸಿಲೆಬಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಚಲನಾಶಾಸ್ತ್ರ, ಚಲನೆ ಮತ್ತೆ ಸಮಯ ಪಾಲನೆ ಬರೆದಿದ್ದು ಕಂಪ್ಲೀಟ್ಲಿ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. ಇಲ್ಲಿ ನೀವು ಗಮನಿಸಿ ನೋಡ್ಬೋದು, ಚಲನೆಯ ಸಮೀಕರಣಗಳಾಗಿರ್ಬೋದು, ಸಮಯ ಮತ್ತೆ ವೇಗದ ಗ್ರಾಫ್ಗಳು, ಇವೆಲ್ಲವೂ ನಿಮಗೆ 9th ಅಲ್ಲೇ ಬರುವಂತದ್ದು. ನಾನು ಆಕ್ಚುಲಿ ಸೈನ್ಸ್ ಓಲ್ಡ್ ಸಿಲೆಬಸ್ ಅನ್ನು ಮಾಡಿಟ್ಟಿದ್ದೀನಿ, ಗಮನಿಸಿ ನೋಡಿ. 9th ಅಲ್ಲಿ ಸೈನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಇನ್ನ ಬಲ, ಘರ್ಷಣೆ ಮತ್ತೆ ಚಲನೆ ನಿಯಮಗಳು, ಬಲ ಮತ್ತೆ ಘರ್ಷಣೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. ಚಲನೆ ನಿಯಮಗಳು 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. ಇವೆಲ್ಲವೂ ಸಹ ಅದರ ಒಳಗಡೆ ಬರುವಂತ ಕೆಲವೊಂದು ವಿಷಯಗಳಷ್ಟೇ. ನಾನು ಇಲ್ಲಿ ಎಲ್ಲಿಂದ ಈ ಪಾಠಗಳು ಬಂದಿದ್ದಾವೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನ ಗುರುತ್ವಾಕರ್ಷಣೆ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. ಗ್ರಹಗಳ ಯಂತ್ರಶಾಸ್ತ್ರ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಓಲ್ಡ್ ಸಿಲೆಬಸ್ ಅಲ್ಲಿ 8th ಸ್ಟ್ಯಾಂಡರ್ಡ್ ಇದೆ, ಈಗಲೂ ಸಹ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಸೊ ಎಲ್ಲಾ ಟಾಪಿಕ್ಸ್ ನಿಮಗೆ 8th 9th ಅಲ್ಲಿ ಬರುತ್ತೆ. ಇನ್ನ ಕೆಲಸ, ಶಕ್ತಿ ಮತ್ತೆ ಸರಳ ಯಂತ್ರಗಳು, ಇದು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಕಂಪ್ಲೀಟ್ ಸಿಲೆಬಸ್ 9th ಸ್ಟ್ಯಾಂಡರ್ಡ್. ನೀವು ಇಷ್ಟೊತ್ತು ಗಮನಿಸಿ ನೋಡ್ತಾ ಇದ್ದೀರಾ, ನಾನು 7th 6th 8th ಬಗ್ಗೆ ಮಾತಾಡ್ತಿರೋದು ತುಂಬಾ ಕಡಿಮೆ. ಇನ್ನ ಇದನ್ನ ಪತ್ರಿಕೆ EVS ಅಂತ ಹೇಳಿದ್ದಾರೆ, ಆದ್ರೆ 1 to 5th ಸಿಲೆಬಸ್ ಇಲ್ಲ ಅಲ್ಲಿ. ಗಮನಿಸಿ ನೋಡಿ, ನಾನು ಹೇಳ್ತಾ ಇರೋದೆಲ್ಲ 9th ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ 9th ಅಲ್ಲಿ ಬರುತ್ತೆ. ನೆಕ್ಸ್ಟ್ ದ್ರವ್ಯಗಳು, ಹವಾಮಾನ, ಚಲನಶಾಸ್ತ್ರದ ಗುಣಲಕ್ಷಣಗಳು, ಇದು ಕಂಪ್ಲೀಟ್ಲಿ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು. 9th ಮತ್ತೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಇದು.
ಚಂಡಮಾರುತಗಳಾಗಿರ್ಬೋದು, ಇದು ಈ ಗಾಳಿಯ ರಚನೆ, ಗುಡುಗು, ಚಂಡಮಾರುತಗಳು ಏತಲ್ಲಿ ಬರುತ್ತೆ. ಓಕೆನಾ, ಸೊ ಏತ್ ಸ್ವಲ್ಪ ಕೆಲಸ ಏನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಥರ್ಮಲ್ ಫಿಸಿಕ್ಸ್ ಮತ್ತೆ ಥರ್ಮೋಡೈನಾಮಿಕ್ಸ್, ಇದು 9th ಸ್ಟ್ಯಾಂಡರ್ಡ್. ಥರ್ಮೋಡೈನಾಮಿಕ್ಸ್ ನಿಮ್ಗೆ ಬರುವಂತದ್ದು 9th ಸ್ಟ್ಯಾಂಡರ್ಡ್ ಅಲ್ಲಿ. 9th ಸ್ಟ್ಯಾಂಡರ್ಡ್ ಅಲ್ಲಿ ಥರ್ಮೋಡೈನಾಮಿಕ್ಸ್ ಸಿಕ್ಕಿದೆ. ಸೊ 9th ಅಂದ್ರೆ 9th ನೀವು ಕಂಪ್ಲೀಟ್ ಆಗಿ ಓದ್ಬೇಕು. ಜೊತೆಗೆ ಆಂದೋಲನಗಳು ಮತ್ತೆ ತರಂಗಗಳು ಶಬ್ದವನ್ನ ಒಳಗೊಂಡಂತೆ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಶಬ್ದ ನಿಮಗೆ ಸಂಪೂರ್ಣವಾಗಿ ಮುಗಿಯುವಂತದ್ದೇ 9th ಸ್ಟ್ಯಾಂಡರ್ಡ್ ಅಲ್ಲಿ. ತರಂಗಾಂತರ ಆಗಿರ್ಬೋದು, ಆವೃತ್ತಿ, ಪಾರ, ಅವಧಿ, ಧ್ವನಿ, ಪಿಚ್ಚು, ತರಂಗ ವೇಗ, ವಿ ಇಸ್ ಈಕ್ವಲ್ ಟು ಮ್ಯೂ ಲ್ಯಾಂಬ್ಡಾ, ಇವೆಲ್ಲವುಗಳು ಸಹ ಸೋನಾರು, ಎಕೋಲೊಕೇಶನ್ ನೋಡಿ, ಸೋನಾರು, ಇನ್ಫ್ರಾಸೌಂಡು, ಅಲ್ಟ್ರಾಸೌಂಡು, ಸೋನಾರ್ ಮತ್ತೆ ಕಿವಿಯ ಅಂಗಶಾಸ್ತ್ರ ರಚನೆ, ಇದು ಓಲ್ಡ್ ಸಿಲೆಬಸ್. ನೀವು ಹೊಸ ಸಿಲೆಬಸ್ ಅಲ್ಲಿ ನೋಡಿದ್ರೆ ಇದು ಸಿಗೋದಿಲ್ಲ ನಿಮ್ಗೆ 9th ಅಲ್ಲಿ. ಓಲ್ಡ್ ಸಿಲೆಬಸ್ ಅಲ್ಲಿ ಇದೆ, ಈ ಓಲ್ಡ್ ಸಿಲೆಬಸ್ ಕಂಪ್ಲೀಟ್ ಈ ಸಿಲೆಬಸ್ ಇದೆ. ಇನ್ನು ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಕಾಂತೀಯತೆ ನಿಮ್ಗೆ ಬರುವಂತದ್ದೇ 10th ಸ್ಟ್ಯಾಂಡರ್ಡ್ ಅಲ್ಲಿ. 6th 7th ಅಲ್ಲಿ ಅದು ಜಸ್ಟ್ ಇನ್ಫಾರ್ಮೇಶನ್ ಇದೆ ಅಷ್ಟೇ. ಬಟ್ ಇಲ್ಲಿ ನೀವು ಗಮನಿಸಿ ನೋಡಿ, ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ಓಮ್ನ ನಿಯಮಗಳು, ಇವೆಲ್ಲ ಇದು ಕಂಪ್ಲೀಟ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. 10th ಸ್ಟ್ಯಾಂಡರ್ಡ್ ನೀವು ಸಿಲೆಬಸ್ ಕವರ್ ಮಾಡಿದ್ರೆ ಅಂತಂದ್ರೆ PSTR ಗೆ ನೀವು 100% ಪ್ರಿಪರೇಷನ್ ಇದ್ದಂತೆ. ಇವೆಲ್ಲ ನೋಡಿ, ಫಾರ್ಮುಲಾಸ್, ಸೀರೀಸ್, ಪ್ಯಾರಲಲ್ ಬರುವಂತದ್ದು, ಇವೆಲ್ಲವೂ ಸಹ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಇವೆಲ್ಲ. ಇನ್ನ ಬೆಳಕಿಗೆ ಸಂಬಂಧಪಟ್ಟಂತೆ ನಿಮ್ಗೆ 6th ಅಲ್ಲೂ ಇದೆ, 7th ಅಲ್ಲೂ ಇದೆ. ಆ ಸಿಲೆಬಸ್ ನ ಕೊಟ್ಟಿಲ್ಲ ನೋಡಿ. 6th 7th ಅಲ್ಲಿ ಇರೋದು ಇದು ನೆರಳು ಸಂರಚನೆ, ಹಗಲು ರಾತ್ರಿ ಚಕ್ರಗಳು, ಸೂರ್ಯ ಮತ್ತೆ ಚಂದ್ರಗಣ, ಇದು 6th 7th ಟಾಪಿಕ್. ಬಟ್ ತುಂಬಾ ಟಾಪಿಕ್ ಎಲ್ಲಿಂದ ತೆಗೆದಿದ್ದಾನೆ ಇಲ್ಲಿ ಗಮನಿಸಿ ನೋಡಿ. ಪ್ರತಿಫಲನ, ವಕ್ರೀಭವನ ನಿಯಮಗಳು, ದರ್ಪಣದ ಸೂತ್ರಗಳು, ಇವೆಲ್ಲ ಮಸೂರದ ಸೂತ್ರಗಳು, ಸಮೀಪ ದೃಷ್ಟಿ ದೋಷ, ಹೈಪರ್ ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ಇವೆಲ್ಲವೂ ಸಹ ನಿಮಗೆ 10th ಅಲ್ಲಿ ಬೆಳಕು ಅಂತ ಒಂದು ಚಾಪ್ಟರ್ ಇದೆ ಸೆಕೆಂಡ್ ಸೆಮ್ ಅಲ್ಲಿ. ಮತ್ತೆ ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಅಂತ ಒಂದು ಚಾಪ್ಟರ್ ಇದೆ. ಅಷ್ಟನ್ನ ನೀವು ನೋಡ್ಕೊಂಡಿದ್ದೀರಾ ಅಂತಂದ್ರೆ ಇಲ್ಲಿಗೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ಗಮನಿಸಿ ನೋಡಿ, ಅಷ್ಟನ್ನೇ ಅವ್ರು ಕೊಟ್ಟಿಲ್ಲ, ರಸಾಯನ ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ಒಂದೇನಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ GPT ಟೀಚರ್ ಆದ್ರೆ ಅವ್ರೇನ್ ಮಾಡ್ಬೇಕು, ಕಂಪ್ಲೀಟ್ಲಿ ಫಿಸಿಕ್ಸ್ ಅನ್ನಷ್ಟೇ ಓದ್ತಾರೆ, ಫಿಸಿಕ್ಸ್ ನ ಬಿಟ್ಟು ಅವ್ರೇನು ಓದೋದಿಲ್ಲ. ಬಟ್ ಈಗ ನೀವು ಒಬ್ಬ PSTR ಟೀಚರ್ ಆದ್ರೆ ಕಂಪ್ಲೀಟ್ ನೀವು ಫಿಸಿಕ್ಸ್ ಓದ್ಬೇಕು, ಕೆಮಿಸ್ಟ್ರಿನೂ ಓದ್ಬೇಕು, ಬಯಾಲಜಿನೂ ಓದ್ಬೇಕಾಗುತ್ತೆ. ಏನ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಗಮನಿಸಬಹುದು, ಕಣಗಳ ಸ್ವಭಾವ ಮತ್ತೆ ಸ್ಥಿತಿಗಳು, ಅವುಗಳ ವರ್ಗೀಕರಣ, ಬೇರ್ಪಡಿಸುವಿಕೆ ತಂತ್ರಗಳು 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಪರಮಾಣುವಿನ ರಚನೆ ಮತ್ತೆ ಬಂಧ ಮತ್ತೆ ಆವರ್ತಕ ಕೋಷ್ಟಕಗಳು, ಇದು 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಸೆಮ್ ಸಿಲೆಬಸ್ ಇದು. ನೋಡಿ, ಎಲ್ಲವೂ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಅನ್ನ ಇಟ್ಟಿದ್ದಾನೆ. ಅಂದ್ರೆ ನೀವು ಕಂಪ್ಲೀಟ್ ಆಗಿ 10th ಸ್ಟ್ಯಾಂಡರ್ಡ್ ವರೆಗೂ ಓದಬೇಕು ಅನ್ನುವಂಥದ್ದು ಇದರ ಅರ್ಥ. ರಾಸಾಯನಿಕ ಪ್ರತಿಕ್ರಿಯೆಗಳು ನಿಮಗೆ 9th ಸ್ಟ್ಯಾಂಡರ್ಡ್ ಸಿಲೆಬಸ್. ಸಮೀಕರಣಗಳು 10th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಚಾಪ್ಟರ್. ಸ್ಟೋಯಿಕೋಮೆಟ್ರಿ ಅನ್ನುವಂಥದ್ದು ಸಹ ಅಷ್ಟೇ, ಇದು 10th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಿರುವಂತದ್ದು. ಸೊ ಅದರಲ್ಲಿ ಆಕ್ಸಿಡೇಷನ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಇದು ನಿಮಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಆದ್ರೆ 10th ಸ್ಟ್ಯಾಂಡರ್ಡ್ ಮತ್ತೆ ಇದೇ ಚಾಪ್ಟರ್ ಇದೆ, ಸೆಕೆಂಡ್ ಚಾಪ್ಟರ್ ಇದೆ. ಯಾಕೆ ಸರ್ 10th ಸ್ಟ್ಯಾಂಡರ್ಡ್ ಓದ್ಬೇಕು ಅಂತಂದ್ರೆ ನೀವು ಇಲ್ಲಿ ಗಮನಿಸಿ ನೋಡಿ, ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್, ಬ್ಲೀಚಿಂಗ್ ಪೌಡರು, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಬರುವಂತದ್ದು ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟ್ ಅಲ್ಲಿ ಲವಣಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಬರುತ್ತೆ. ಮೀನ್ಸ್ ನೀವು 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಓದಲೇಬೇಕು. ಇನ್ನು ಲೋಹಗಳು, ಹಲೋಹಗಳು, ಇದು ನಿಮಗೆ ಸೆಕೆಂಡ್ ಸೆಮ್ ಅಲ್ಲಿ ಬರುತ್ತೆ. 10th ಅಲ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಫಸ್ಟ್ ಚಾಪ್ಟರ್ ಇದು ಲೋಹಗಳು, ಹಲೋಹಗಳು. ಸರ್ ಅದನ್ನ ಯಾಕೆ ಓದ್ಬೇಕು ನಾವು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ನಿಮಗೆ ಅಪ್ ಟು 6th 7th ಈ ಸಿಲೆಬಸ್ ಕವರ್ ಆಗಿದೆ. ಏನು ಭೌತಿಕ ಗುಣಲಕ್ಷಣ ಪರಿಚಯ ಅನ್ನುವಂಥದ್ದು. ಆದ್ರೆ ಲೋಹ ಅಲೋಹಗಳ ರಾಸಾಯನಿಕ ಗುಣಗಳು ಬರುವಂತದ್ದು ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಏನ ಇನ್ನ ಸಾವಯವ ರಸಾಯನಶಾಸ್ತ್ರ, ಇಂಗಾಲದ ಸಂಯುಕ್ತಗಳು ನೋಡಿ, ಇದು 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಏನ 10th ಅಲ್ಲಿ ಸ್ವಲ್ಪ ಕ್ಲಿಷ್ಟಕರ ಏನು ಪಾಠ ಅಂದ್ರೆ ಇಂಗಾಲದ ಸಂಯುಕ್ತಗಳೇ. ಅದರಲ್ಲೂ ಸಹ ನೋಡಿ ಕಂಪ್ಲೀಟ್ ಆಗಿ ಓದ್ಬೇಕು, ಎಥನೋಯಿಕ್ ಆಮ್ಲದವರೆಗೂ ಓದ್ಬೇಕು. ಮತ್ತೆ ಲಾಸ್ಟ್ ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಸಾಬೂನು ಮತ್ತೆ ಮಾರ್ಜಕಗಳ ಶುದ್ಧೀಕರಣ. ನೋಡಿ ಇದರಲ್ಲಿ ಏನು ಮಾಡಿಲ್ಲ, ಕಂಪ್ಲೀಟ್ ಆಗಿ 10th ಸಿಲೆಬಸ್ ಏನಿದೆಯೋ ಆ 10th ಸಿಲೆಬಸ್ ನ ತಗೊಂಡ್ಬಂದು ಇದರಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟ ಏನು ಚೇಂಜಸ್ ಇಲ್ಲ. ಅಂದ್ರೆ ನೀವು PSTR ಗೆ ಅಪ್ ಟು 10th ಸಿಲೆಬಸ್ ಓದಲೇಬೇಕು. ಇನ್ನು ಜೀವಶಾಸ್ತ್ರದಲ್ಲಿ ಅಂಗಾಂಶಗಳು ನೀವು ತೆಗೆದು ನೋಡಿ, 9th ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲೇ ಬರುತ್ತೆ ಅಂಗಾಂಶಗಳು ಅಂತ ಚಾಪ್ಟರ್ 9th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ. ನೆಕ್ಸ್ಟ್ ವರ್ಗೀಕರಣ, ವೈವಿಧ್ಯತೆ ಮತ್ತೆ ವರ್ಗೀಕರಣ, ಇದೆಲ್ಲ ನಿಮಗೆ ಆಕ್ಚುಲಿ 8th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ. 8th ಸ್ಟ್ಯಾಂಡರ್ಡ್ ಅಲ್ಲೇ ಈಗ ಹೊಸ ಸಿಲೆಬಸ್ ಅಲ್ಲಿ ಇದೆ. ಇನ್ನು ಸಸ್ಯ ದೇಹ ಶರೀರಶಾಸ್ತ್ರ, ಜೀವ ರಸಾಯನಶಾಸ್ತ್ರ, ಸೂರ್ಯನ ದ್ಯುತಿ ಸಂಶ್ಲೇಷಣೆ ಬಗ್ಗೆ, ಇವೆಲ್ಲ ನಿಮಗೆ 7th ಅಲ್ಲೂ ಇದೆ, ಇವನ್ 10th ಅಲ್ಲೂ ಇದೆ. ಆದ್ರೆ 10th ಅಲ್ಲಿ ಎಷ್ಟ್ರ ಬಗ್ಗೆ ಕೊಟ್ಟಿದ್ದಾರೆ, ಎಸ್ ನೀವು 10th ಅಲ್ಲಿ ಕಂಪ್ಲೀಟ್ ಓದ್ಬೇಕು. ಯಾಕೆ ಓದ್ಬೇಕು ಇಲ್ಲಿ ನೋಡಿ, ಅನುವರ್ತನಾ ಚಲನೆಗಳು, ಸಸ್ಯ ಹಾರ್ಮೋನುಗಳು, ಅನುವರ್ತನಾ ಚಲನೆಗಳು ನಿಮ್ಗೆ ಗೊತ್ತಿರುತ್ತೆ. ಯಾರ 10th ಸಿಲೆಬಸ್ ಹೋದ್ರೆ ಗೊತ್ತಾಗಿರುತ್ತೆ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನ್ ಅಂತೆಲ್ಲ ಬರುತ್ತೆ. ಅದು ನಿಮ್ಗೆ ಬರುವಂತದ್ದು 10th ಅಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಒಂದು ಪಾಠ ಬರುತ್ತೆ, 4ನೇ ಚಾಪ್ಟರ್. ಅದನ್ನ ಓದ್ಬೇಕು. ಅಂದ್ರೆ ನೀವು 10th ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ಕವರ್ ಮಾಡ್ಕೋಬೇಕು. ಮಾನವನ ಅಂಗರಚನಾ ಶಾಸ್ತ್ರ, ಶರೀರಶಾಸ್ತ್ರ ಮತ್ತೆ ಆರೋಗ್ಯ, ಮೀನ್ಸ್ ಅಂದ್ರೆ ಮಾನವನ ಆರೋಗ್ಯದ ಬಗ್ಗೆ ಇದು ಕಂಪ್ಲೀಟ್ ಆಗಿ 6th ಸ್ಟ್ಯಾಂಡರ್ಡ್ ಅಲ್ಲೇ ಇದೆ. ಆದ್ರೆ ಇಲ್ಲಿದೆ ನೋಡಿ, ಇದು 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಯಾಕೆ 10th ಸ್ಟ್ಯಾಂಡರ್ಡ್, ಪೋಷಣೆ, ರಾಸಾಯನಿಕ ಜೀರ್ಣಕ್ರಿಯೆ, ಅದರಲ್ಲಿ ಮಾನವನ ಹೃದಯ, ರಕ್ತನಾಳಗಳು,
ಇಮ್ಮಡಿ ರಕ್ತ ಪರಿಚಲನೆ ಎನ್ನುವಂಥದ್ದು ಮಾನವನ ದೇಹದಲ್ಲಿ ರಕ್ತವು ಹೃದಯದಲ್ಲಿ 2 ಬಾರಿ ಹಾದು ಹೋಗುವ ಪ್ರಕ್ರಿಯೆ. ನೆಫ್ರಾನ್ನ ರಚನೆ, ನೆಫ್ರಾನ್ ಬರುವಂತದ್ದೇ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ನ್ಯೂರಾನ್ನ ರಚನೆಗಳು, ಮೆದುಳಿನ ರಚನೆ ಕಾರ್ಯ, ಅಂತಃಸ್ರಾವಕ ಗ್ರಂಥಿಗಳು, ಹಾರ್ಮೋನುಗಳು, ಇವೆಲ್ಲವೂ ಸಹ ನಿಮಗೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಇನ್ನು ಅಭಿವೃದ್ಧಿ ಜೀವಶಾಸ್ತ್ರ ಮತ್ತೆ ಸಂತಾನೋತ್ಪತ್ತಿ ಆರೋಗ್ಯ ಇದು ಸಹ ಅಷ್ಟೇ 10th ಮತ್ತೆ 8th ಸ್ಟ್ಯಾಂಡರ್ಡ್. ಬಟ್ ನೀವು ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಓದ್ಕೊಂಡ್ರೆ ಸಾಕು. ಇದು ಇಲ್ಲಕ್ಕೂ ಸಹ 10th ಅಲ್ಲಿ ಒಂದು ಚಾಪ್ಟರ್ ಇದೆ, ಸಂತಾನೋತ್ಪತ್ತಿ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಪಾಠ ಇದೆ, ಸೆಕೆಂಡ್ ಸೆಮ್ ಅಲ್ಲಿ ಇದೆ. ಅದನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ. ಮೀನ್ಸ್ ಕಂಪ್ಲೀಟ್ ಆಗಿ ನೀವು 10th ಸಿಲೆಬಸ್ ನ ಓದಬೇಕು. ಅನುವಂಶೀಯತೆ ಸಹ ಅಷ್ಟೇ, ಇದು 10th ಸ್ಟ್ಯಾಂಡರ್ಡ್ ಸಂತಾನೋತ್ಪತ್ತಿ ನಂತರ ಬರುವಂತ ಚಾಪ್ಟರ್ ಇದು. ಇನ್ನ ಪರಿಸರ ಶಾಸ್ತ್ರ ಮತ್ತೆ ಅನ್ವಯಿಕ ಜೀವಶಾಸ್ತ್ರ ಇದು 10th ಅಲ್ಲಿ ಲಾಸ್ಟ್ 13ನೇ ಚಾಪ್ಟರ್ ಬರುತ್ತೆ. ಜೈವಿಕ ಮತ್ತೆ ಅಜೈವಿಕ ಘಟಕಗಳು, ಆಹಾರ ಸರಪಳಿ ಎನ್ನುವಂಥದ್ದು. ಅಂದ್ರೆ ನೀವು 10th ಅಲ್ಲಿ ಬರುವಂತಹ 13 ಚಾಪ್ಟರ್ಸ್ ಏನು ಸೈನ್ಸ್ ಓದಬೇಕಾಗುತ್ತೆ, 16 ಚಾಪ್ಟರ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಕವರ್ ಮಾಡ್ಬೇಕಾಗುತ್ತೆ. ಅವಾಗ ನೀವು 100% ಪ್ರಿಪರೇಷನ್ ಇದ್ದೀರಾ ಅನ್ನೋಂಥದ್ದು ಅರ್ಥ. ಇನ್ನು ಶಿಕ್ಷಣ ಶಾಸ್ತ್ರ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಸೊ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಇನ್ನ ಹಿಸ್ಟ್ರಿ ಇದಷ್ಟೇನಾ ಅಂತಂದ್ರೆ ಇನ್ನು ಹಿಸ್ಟ್ರಿನೂ ಸ್ಟಾರ್ಟ್ ಮಾಡ್ಕೋಬೇಕು. ಹಿಸ್ಟ್ರಿ ಎಲ್ಲಿಂದ ಇದೆ ನಿಮ್ಗೆ 6th ಇಂದ 10th ವರೆಗೂ ಇದೆ. ಹಿಸ್ಟ್ರಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ. ಆಕ್ಚುಲಿ ಒಂದು ಕಡೆ ನೋಡಕ್ ಹೋದ್ರೆ GPST ಟೀಚರ್ ಎಷ್ಟೋ ಬೆಸ್ಟ್ ಅಂತ ಈಗ ಅನಿಸ್ತಾ ಇದೆ. ಯಾಕಂತಂದ್ರೆ ನೀವು ಇಲ್ಲಿ ಗಮನಿಸಿ ನೋಡ್ಬೋದು ಎಷ್ಟೆಲ್ಲ ಸಿಲೆಬಸ್ ಇದೆ ಅಂತ. ಇತಿಹಾಸ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇತಿಹಾಸದ ಆಧಾರಗಳು ಸ್ಟಾರ್ಟ್ ಆಗದೆ 8th ಇಂದ. 6th ಅಲ್ಲೂ ಇದೆ ಚಾಪ್ಟರ್, ಬಟ್ ಅದು ಇಲ್ಲಿ ಗಮನಿಸಿ ನೋಡಿ. ಭೂ ಉತ್ಖನನಗಳು, ಮೌಖಿಕ ಆಧಾರಗಳು, ಐತಿಹ್ಯಗಳು, ನಾಣ್ಯಗಳು ಮತ್ತೆ ಸ್ಮಾರಕಗಳು ಬರೋದು ನಿಮ್ಗೆ 8th ಅಲ್ಲಿ. ಸೊ ಇಲ್ಲಿಂದ ಹಿಡಿದು ಪ್ರಾಗೈತಿಹಾಸಿಕ ಕಾಲ, ಕರ್ನಾಟಕದ ಸಂಪೂರ್ಣ ಜಿಯೋಗ್ರಫಿ, ಕರ್ನಾಟಕದ ಪಾಳೆಯಗಾರರು, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಆರ್ಥಿಕ ಸಾಮಾಜಿಕ ಪರಿವರ್ತನೆ, ಸಿಂಧು ನಾಗರಿಕತೆ, ಹೊಸ ಧರ್ಮಗಳ ಉದಯ, ಮಹಾಜನಪದಗಳು, ಮೌರ್ಯರು, ಕುಶಾಣರು, ಗುಪ್ತರು, ವರ್ಧನರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಶಾತವಾಹನರು, ಬನವಾಸಿಯ ಕದಂಬರು, ತಲಕಾಡಿನ ಗಂಗರು. ಸೊ ಇವೆಲ್ಲವೂ ಕಂಪ್ಲೀಟ್ ಆಗಿ ಹಿಸ್ಟ್ರಿನೇ ಇದೆ. ಬಹಳಷ್ಟು ವಾಸ್ಟ್ ಆಗಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ ನೋಡಿ. ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಹಿಸ್ಟ್ರಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ಏನು ಈ ಒಂದು HSTR ಅವ್ರು ಓದ್ತಾರಲ್ಲ ಹಿಸ್ಟ್ರಿ, ಅಷ್ಟನ್ನ ನೀವು PSTR ಏನು ಸಿಲೆಬಸ್ ಕವರ್ ಮಾಡ್ಬೇಕು. ಆಕ್ಚುಲಿ ನನ್ನ ಒಪಿನಿಯನ್ ಪ್ರಕಾರ ನಿಮ್ಗೆ 45 ಡೇಸ್ ಏನಕ್ಕೂ ಸಾಕಾಗೋದಿಲ್ಲ. ಇನ್ನು ಅಷ್ಟು ಕಷ್ಟ ಇದೆ PSTR ಸಿಲೆಬಸ್ ಇರುವಂತದ್ದು. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಈಸಿ ಇದೆ ಅಂತ ನಾನು ಹೇಳಿ ನಾನು ಇಲ್ಲಿ ಲೈಕ್ಸ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರಥಮ ಮಹಾಯುದ್ಧ, ದ್ವಿತೀಯ ಮಹಾಯುದ್ಧ ಬರುವಂತ ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ, ಇವನ್ ಸೆಕೆಂಡ್ PUC ಯಲ್ಲೂ ಬರುತ್ತೆ. ಸೆಕೆಂಡ್ PU ಕವರ್ ಆಗಿದೆ ಇದರಲ್ಲಿ, ಗಮನಿಸ್ ನೋಡಿ. ಸೊ ಅಷ್ಟೆಲ್ಲ ಸಿಲೆಬಸ್ ಇದೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ, ರಾಜ್ಯಶಾಸ್ತ್ರ ಮೀನ್ಸ್ ಕಂಪ್ಲೀಟ್ 10th ರಾಜ್ಯಶಾಸ್ತ್ರ ಇದೆ. ಎಲ್ಲವೂ ಸಹ ಅಪ್ ಟು 10th ವರೆಗೂ ಇದೆ. ಸಮಾಜಶಾಸ್ತ್ರ ಅಷ್ಟೇ, ಸಮಾಜಶಾಸ್ತ್ರ ನಿಮ್ಗೆ ಹೆಚ್ಚಾಗಿ ಬರುವಂತ 10th ಅಲ್ಲಿ. ಸಿಲೆಬಸ್ ಕಡಿಮೆ ಇರ್ಬೋದು, ಬಟ್ ಪಾಠಗಳು ತುಂಬಾ ಇದಾವೆ. ಆ ಪಾಠಗಳನ್ನ ತಗೊಂಡ್ಬಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಾರೆ ಅಷ್ಟೇ. ಇನ್ನು ಗ್ಲೋಬ್ ಮತ್ತೆ ನಕಾಶೆಗಳು ಅಂತ ಇದೆ. ನಕಾಶೆಗಳು, ಭೂಮಿಯ ಸ್ವರೂಪ, ಭೂಖಂಡಗಳು, ಭೂಮಿಯ ಪರಿಚಯ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ. 10th ಸಿಲೆಬಸ್ ನ 10th 9th 8th ಸಿಲೆಬಸ್ ಅನ್ನ ಕಾಪಿ ಪೇಸ್ಟ್ ಮಾಡಾಕಿದ್ದಾರೆ ಇಲ್ಲಷ್ಟೇ. ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ದೇಶ ಭಾರತ, ಇದು 8th ಸ್ಟ್ಯಾಂಡರ್ಡ್ ಅಲ್ಲಿ, ಇದು 6th 7th ಅಲ್ಲಿ ಇದೆ, 8th 9th ಅಲ್ಲಿ ಇದೆ. ಕಂಪ್ಲೀಟ್ ಆಗಿ ನನ್ನ ಒಪಿನಿಯನ್ ನೋಡಿ, ಅರ್ಥಶಾಸ್ತ್ರನೂ ಅಷ್ಟೇ ಅಪ್ ಟು 10th ವರೆಗೂ ಇದೆ. 10th ವರೆಗೂ ಯಾಕಿದೆ ಅಂತ ಹೇಳ್ತಾ ಇದ್ರೆ ನೀವು ಇಲ್ಲಿ ಗಮನಿಸ್ಬೋದು, ಲಾಸ್ಟ್ ಪಾಠ ಗಮನಿಸಿ ನೋಡಿ. ಸಾರ್ವಜನಿಕ ಹಣಕಾಸು ಮತ್ತೆ ಆಯವ್ಯಯ ಬಜೆಟ್ ಬರೋದು ನಿಮ್ಗೆ 10th ಅಲ್ಲೇ. ಗ್ರಾಮೀಣಾಭಿವೃದ್ಧಿ ಬಗ್ಗೆ ಬರೋದು 10th ಅಲ್ಲಿ ನಿಮ್ಗೆ. ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಮೀನ್ಸ್ ಹಸಿರು ಕ್ರಾಂತಿಗಳು, ನೀತಿ ಆಯೋಗ, ಉದ್ದೇಶ ಮತ್ತೆ ಸಾಧನೆಗಳು, ಇದು ಕಂಪ್ಲೀಟ್ಲಿ ಬರುವಂತದ್ದು ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಇದಿಷ್ಟು ಸಂಪೂರ್ಣ. ಇನ್ನು ವ್ಯವಹಾರ ಅಧ್ಯಯನ ಅಷ್ಟೇ 10th ಸ್ಟ್ಯಾಂಡರ್ಡ್ ವರೆಗೂ ಇದೆ. ನಾನು ಕಂಪ್ಲೀಟ್ ಆಗಿ ಹೇಳೋದು ಇಷ್ಟನ್ನೇ. ನಿಮಗೆ ನಾನು ನನ್ನ ಒಪಿನಿಯನ್ ಹೇಳ್ತೀನಿ. ನೀವು ಯಾರಾದ್ರೂ GPSTR ಮತ್ತೆ HSTR ಓದ್ತಾ ಇದ್ರೆ ದಯವಿಟ್ಟು ನೀವು GPSTR ಗೆ ಓದ್ಬಿಡಿ. HSTR ಓದ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸಿಲೆಬಸ್ ಇಟ್ಟಷ್ಟು, ಇವನ್ ನಾನು ಓಪನ್ ಆಗಿ ಹೇಳ್ತೀನಿ, HSTR ಗೂ ಸಹ ಇಟ್ಟಿಲ್ಲ. ಅಷ್ಟು ಸಿಲೆಬಸ್ ಅನ್ನ ನಿಮ್ಗೆ ಇಟ್ಟಿದ್ದಾರೆ. ಸಿಲೆಬಸ್ ಅನ್ನ ಇಟ್ಟಿದ್ದಾರೆ. ಸೊ ಸಾಧ್ಯವಾದಷ್ಟು ನೀವೇನ್ ಮಾಡ್ಬೇಕಾಗತ್ತೆ, ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ ನೀವು ಪ್ರಯತ್ನ ಪಡಿ. ಹಳೆಯ ಸಿಲೆಬಸ್ ಅನ್ನ ನೀವು ನಂಬ್ಕೊಂಡು ಹೋದ್ರೆ ನಿಮಗೆ ಅಂಕಗಳು ಖಂಡಿತವಾಗ್ಲೂ ಬರೋದಿಲ್ಲ ಈ ಸಲ. ಯಾಕಂತಂದ್ರೆ ಕಂಪ್ಲೀಟ್ಲಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಪೂರ್ತಿ ಇದೆ. ನಾನು ಬೇಕಾದ್ರೆ ನಾನು ಇಷ್ಟನ್ನ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಏನು ಮಾಡಬೇಡಿ, ಜಸ್ಟ್ ನೀವು 10th ಸ್ಟ್ಯಾಂಡರ್ಡ್ ನ ಒಂದು ಬುಕ್ ಅನ್ನ ತೆಗೆದು ನಿಮ್ ಮುಂದೆ ಇಟ್ಕೊಂಡು ಆ ಪಾಠಗಳು ಮತ್ತೆ ಈ ಸಿಲೆಬಸ್ ಎರಡು ಕವರ್ ಮಾಡಿ ಗಮನಿಸಿ ನೋಡಿ. ಸೇಮ್ ಕಾಪಿ ಪೇಸ್ಟ್ ಮಾಡಿದಾರೆ ಅಷ್ಟೇ. ಅಂದ್ರೆ ನೀವು 100% 10th ವರೆಗೂ ಓದಲೇಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ PSTR ನ ಏನು ಆ ಒಂದು ಸಿಲೆಬಸ್ ನ ವಿಶ್ಲೇಷಣೆ ಅಷ್ಟೇ, ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇದಾವೆ ಅನ್ನುವಂಥದ್ದು. ನೀವು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ ನನ್ನ ಓನಾಗಿ ನಾನು ಹೇಳ್ತೀನಿ, ಇವನ್ ನಾನು ಓದಿರೋ ಪ್ರಕಾರನೇ ಹೇಳ್ತೀನಿ, ಅಟ್ಲೀಸ್ಟ್ ನಿಮಗೆ 3 to 4 months ಬೇಕು. ವಿತಿನ್ 45 ಡೇಸ್ ಅಲ್ಲಿ ನಿಜವಾಗ್ಲೂ ಇಷ್ಟು ಸಿಲೆಬಸ್ ನ ಕವರ್ ಮಾಡಕ್ ಆಗದೇ ಇಲ್ಲ. ನೀವು ಓದಿದ್ರೇನು ರಿವಿಷನ್ ಮಾಡ್ಕೋಬಹುದು ಅಷ್ಟೇ, ಇಲ್ಲಾಂದ್ರೆ ಹೊಸದಾಗಿ ಕೂತ್ಕೊಂಡ್ರೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅಷ್ಟು ಸಿಲೆಬಸ್ ನಿಮಗೆ ಇದೆ, ಫಾಸ್ಟ್ ಸಿಲೆಬಸ್ ಇದೆ. ಬಿಕಾಸ್ ನೀವು ಕೇವಲ ಗಣಿತ ಇಲ್ಲ 10th ನ ಎಲ್ಲಾ ಸಬ್ಜೆಕ್ಟ್ಸ್ ಓದ್ಬೇಕಾಗುತ್ತೆ. ನೀವು ಗಣಿತ ಓದ್ಬೇಕು, ವಿಜ್ಞಾನ ಓದ್ಬೇಕಾಗುತ್ತೆ, ಸಮಾಜ ಓದ್ಬೇಕು, ಸಮಾಜದಲ್ಲಿ ಎಲ್ಲಾ ಟಾಪಿಕ್ಸ್ ಓದ್ಬೇಕು, ಜೊತೆಗೆ ನೀವು ಕನ್ನಡನೂ ಓದ್ಬೇಕು ಈಗ, ಯಾಕಂದ್ರೆ ಪೇಪರ್ 1 ಓದ್ಬೇಕಾಗುತ್ತೆ, ಇಂಗ್ಲಿಷು ಓದ್ಬೇಕಾಗುತ್ತೆ.
ಹಿಂದಿ ಒಂದು ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಇದು ನೀವು ಎಲ್ಲಾ ಸಬ್ಜೆಕ್ಟ್ ಪಿ ಎಚ್ ಡಿ ಅವರು ಓದ್ಬೇಕಾಗುತ್ತೆ. ಅಷ್ಟು ಕಷ್ಟ ಇದೆ ಪಿ ಎಚ್ ಡಿ ಸಿಲೆಬಸ್. ಇದು ವಾಸ್ತವ. ನೀವು ಅದರಲ್ಲಿ ನೀವು ನನ್ನ ಬೈಕೊಂಡ್ರು ಅಷ್ಟೇ, ಅದ್ರ ನೀವು ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ, ಇರುವಂತದ್ದು ಇಷ್ಟೇ. ಸೊ ಬಟ್ ಬಾರಿ ಮೋಸ ಅಂತೂ ಆಗಿದೆ ಪಿ ಎಚ್ ಡಿ ಸಿಲೆಬಸ್ ನಲ್ಲಿ ಮಾತ್ರ. ಓಕೆ ಸ್ನೇಹಿತರೆ, ಇದಿಷ್ಟು ನನ್ನ ಒಪಿನಿಯನ್. ಇನ್ನು ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.